ರಾಜಕೀಯ ಜೀವನದಲ್ಲಿ ಏಳು ಬೀಳುಗಳ ನಡುವೆ ತತ್ವ ಸಿದ್ಧಾಂತದಲ್ಲಿ ರಾಜಿ ಮಾಡಿಕೊಳ್ಳದ ಸ್ವಾಭಿಮಾನಿ ಚಕ್ರವರ್ತಿ ಎಂದೇ ಖ್ಯಾತರಾಗಿದ್ದ ಮೈಸೂರಿನ ಅಶೋಕ, ಚಾಮರಾಜನಗರದ ಭೀಮಾ, ಹಿರಿಯ ರಾಜಕೀಯ ಮುತ್ಸದ್ದಿ, ಮಾಜಿ ಸಚಿವ ದಿವಂಗತ ವಿ. ಶ್ರೀನಿವಾಸ ಪ್ರಸಾದ್ ಅವರ 78ನೇ ಜನ್ಮ ದಿನಾಚರಣೆಯನ್ನ ಬುಧವಾರ ನಂಜನಗೂಡಿನಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ದಿವಂಗತ ವಿ. ಶ್ರೀನಿವಾಸ ಪ್ರಸಾದ್ ನಂತರ ಅವರ ಸ್ಥಾನ ತುಂಬಬಲ್ಲ ಈ ಭಾಗದ ಸಮರ್ಥ ನಾಯಕ ಯಾರಾದರೂ ಇದ್ದರೆ ಅದು ಅವರ ಅಳಿಯ ಮಾಜಿ ಶಾಸಕ ಹರ್ಷವರ್ಧನ್ ಅವರಿಂದ ಮಾತ್ರ ಸಾಧ್ಯ. ವಿ. ಶ್ರೀನಿವಾಸ ಪ್ರಸಾದ್ ಮಾದರಿಯಲ್ಲೇ ಹರ್ಷವರ್ಧನ್ ಅವರನ್ನು ಕೂಡ ರಾಜಕೀಯವಾಗಿ ಬೆಳೆಸುವಂತೆ ವಿ. ಶ್ರೀನಿವಾಸ ಪ್ರಸಾದ್ ಅವರ ಧರ್ಮಪತ್ನಿ ಭಾಗ್ಯಲಕ್ಷ್ಮಿ ಶ್ರೀನಿವಾಸ ಪ್ರಸಾದ್, ಮಾಜಿ ಸಚಿವ ಶ್ರೀರಾಮುಲು ಹಾಗೂ ಪಿಜಿಆರ್ ಸಿಂಧ್ಯಾ ಸೇರಿದಂತೆ ಇತರೆ ನಾಯಕರುಗಳು ವಿ. ಶ್ರೀನಿವಾಸ ಪ್ರಸಾದ್ ಅಭಿಮಾನಿಗಳು, ಬೆಂಬಲಿಗರು ಮತ್ತು ಬಿಜೆಪಿ ಕಾರ್ಯಕರ್ತರುಗಳಿಗೆ ಕರೆ ಕೊಟ್ಟರು. ನಂಜನಗೂಡು ಪಟ್ಟಣದ ಮಂಗಳ ಮಂಟಪ ಕಲ್ಯಾಣ ಮಂಟಪದಲ್ಲಿ ದಿವಂಗತ ವಿ. ಶ್ರೀನಿವಾಸ ಪ್ರಸಾದ್ ಅವರ ಅಭಿಮಾನಿ ಬಳಗದಿಂದ ಸ್ವಾಭಿಮಾನಿ ಸಂಪದ 78 ಶೀರ್ಷಿಕೆಯಡಿ ದಿವಂಗತ ವಿ. ಶ್ರೀನಿವಾಸ ಪ್ರಸಾದ್ ಅವರ 78ನೇ ಜನ್ಮ ದಿನಾಚರಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡಿದ ಗಣ್ಯರುಗಳು ವಿ. ಶ್ರೀನಿವಾಸ ಪ್ರಸಾದ್ ಅವರ ರಾಜಕೀಯ ಜೀವನ, ತತ್ವ ಸಿದ್ಧಾಂತ ಮತ್ತು ರಾಜಕೀಯ ಏಳು ಬೀಳುಗಳನ್ನ ಮೆಲುಕು ಹಾಕಿ ಪ್ರಸಾದ್ ಅವರ ಗುಣಗಾನ ಮಾಡಿದ್ರು. ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಸುತ್ತೂರು ಸಂಸ್ಥಾನದ ಡಾಕ್ಟರ್ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ್ದ ಸಾಹಿತಿ ಪ್ರೊಫೆಸರ್ ಕಾಳೇಗೌಡ ನಾಗವಾರ, ವಿ. ಶ್ರೀನಿವಾಸ ಪ್ರಸಾದ್ ಅವರ ಧರ್ಮಪತ್ನಿ ಭಾಗ್ಯಲಕ್ಷ್ಮಿ ಶ್ರೀನಿವಾಸ ಪ್ರಸಾದ್, ಮಾಜಿ ಸಚಿವರುಗಳಾದ ಶ್ರೀರಾಮುಲು, ಪಿಜಿಆರ್ ಸಿಂಧ್ಯಾ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಚಿಕ್ಕರಂಗ ನಾಯ್ಕ ಸೇರಿದಂತೆ ವಿ. ಶ್ರೀನಿವಾಸ ಪ್ರಸಾದ್ ಅಭಿಮಾನಿ ಬಳಗದ ಇನ್ನಿತರೆ ನಾಯಕರುಗಳು ಸಸಿಗೆ ನೀರೆರೆದು ವಿ. ಶ್ರೀನಿವಾಸ ಪ್ರಸಾದ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು. ಈ ವೇಳೆ ಮಾಜಿ ಸಚಿವ ಶ್ರೀರಾಮುಲು ಮಾತನಾಡಿ, ವಿ. ಶ್ರೀನಿವಾಸ ಪ್ರಸಾದ್ ತಮ್ಮ ರಾಜಕೀಯ ಜೀವನದಲ್ಲಿ ರಾಜನಂತೆ ಮೆರೆದವರು. ಅವರು ಯಾವುದೇ ಪಕ್ಷಕ್ಕೆ ಹೋಗಲಿ ಅವರಿಗೆ ಅಲ್ಲಿ ರೆಡ್ ಕಾರ್ಪೆಟ್ ಗೌರವ ಸಿಕ್ಕುತ್ತಿತ್ತು. ರಾಜಕೀಯ ಜೀವನದಲ್ಲಿ ನಂಬಿದ ಜನರನ್ನ ಕೈಬಿಡದ ಅವರಿಗೆ ಮುಖ್ಯಮಂತ್ರಿ ಆಗಬಹುದಾದ ಎಲ್ಲ ಅರ್ಹತೆಗಳಿತ್ತು. ಆದರೆ ರಾಜಕೀಯ ಷಡ್ಯಂತ್ರಗಳಿಂದ ಇವುಗಳನ್ನ ಕೈತಪ್ಪುವಂತೆ ಮಾಡಲಾಯಿತು. ನಮ್ಮಲ್ಲಿ ಅನೇಕ ಜನ ರಾಜಕೀಯ ನಾಯಕರಿದ್ದಾರೆ, ಆದರೆ ಸತ್ತಂತೆ ಇರುತ್ತಾರೆ. ಆದರೆ ಶ್ರೀನಿವಾಸ ಪ್ರಸಾದ್ ಸತ್ತ ನಂತರವೂ ನಮ್ಮ ಜೊತೆಯಲ್ಲೇ ಇದ್ದಾರೆ. ಹೀಗಾಗಿ ಇವತ್ತು ಅವರ 78ನೇ ಜನ್ಮ ದಿನಾಚರಣೆ ಮೂಲಕ ಅವರನ್ನ ನೆನೀತಾ ಇದ್ದೇವೆ. ದಿವಂಗತ ಶ್ರೀನಿವಾಸ ಪ್ರಸಾದ್ ಮಾದರಿಯಲ್ಲೇ ಹರ್ಷವರ್ಧನ್ ಅವರಿಗೂ ಒಳ್ಳೆಯ ರಾಜಕೀಯ ಭವಿಷ್ಯವಿದ್ದು, ತಾವುಗಳು ಹರ್ಷವರ್ಧನ್ ಅವರನ್ನ ರಾಜಕೀಯವಾಗಿ ಬೆಳೆಸಿ ಪ್ರಸಾದ್ ಅವರ ಸ್ಥಾನ ತುಂಬಲು ಬೆಂಬಲ ನೀಡಬೇಕು ಅಂತ ನೆರೆದಿದ್ದ ವಿ. ಶ್ರೀನಿವಾಸ ಪ್ರಸಾದ್ ಅಭಿಮಾನಿಗಳು, ಬೆಂಬಲಿಗರು ಮತ್ತು ಬಿಜೆಪಿ ಕಾರ್ಯಕರ್ತರಿಗೆ ಕರೆ ಕೊಟ್ಟರು. ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಸುತ್ತೂರು ಸಂಸ್ಥಾನದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಮಾತನಾಡಿ, ವಿ. ಶ್ರೀನಿವಾಸ ಪ್ರಸಾದ್ ವಿಶಿಷ್ಟ ರಾಜಕಾರಣಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಕೇವಲ ದಲಿತ ಸಮಾಜ ಮಾತ್ರವಲ್ಲದೆ ಎಲ್ಲಾ ವರ್ಗದ ಜನರನ್ನ ಸಮಾನಾಗಿ ಕಂಡಿದ್ದಾರೆ. ಬಸವಣ್ಣನವರ ವಿಚಾರಧಾರೆಗಳನ್ನ ಓದಿದ್ದೆ, ಕೇಳಿದ್ದೆ, ಆದ್ರೆ ಇವತ್ತು ನಾಟಕದ ಮೂಲಕ ಕಣ್ಣಾರೆ ಕಂಡು ಖುಷಿಯಾಗಿದೆ ಅಂದಿದ್ರು ಅಂತ ವಿ. ಶ್ರೀನಿವಾಸ ಪ್ರಸಾದ್ ಅವರೊಂದಿಗಿನ ಹಳೆಯ ನೆನಪುಗಳನ್ನ ಮೆಲುಕು ಹಾಕಿದ್ರು.
ವಿ ಶ್ರೀನಿವಾಸ್ ಪ್ರಸಾದ್ ಅವರ ಧರ್ಮ ಪತ್ನಿ ಭಾಗ್ಯಲಕ್ಷ್ಮಿ ಶ್ರೀನಿವಾಸ್ ಪ್ರಸಾದ್ ಹಾಗೂ ಮಾಜಿ ಸಚಿವ ಪಿಜಿಆರ್ ಸಿಂಧ್ಯಾ ಮಾತನಾಡಿ, ಹರ್ಷವರ್ಧನ್ ಅವರನ್ನ ರಾಜಕೀಯವಾಗಿ ಬೆಳೆಸಿ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಸ್ಥಾನ ತುಂಬಲು ಬೆಂಬಲ ಮತ್ತು ಸಹಕಾರ ನೀಡುವಂತೆ ಪ್ರಸಾದ್ ಅವರ ಅಭಿಮಾನಿಗಳು, ಬೆಂಬಲಿಗರು ಮತ್ತು ಕಾರ್ಯಕರ್ತರುಗಳಿಗೆ ಕರೆ ಕೊಟ್ಟರು. ಮಾಜಿ ಶಾಸಕ ಹರ್ಷವರ್ಧನ್ ಮಾತನಾಡಿ, ನನಗೆ ರಾಜಕೀಯ ಗಂಧಗಾಳಿ ಗೊತ್ತಿರಲಿಲ್ಲ. ಆದರೆ ನನ್ನಲ್ಲಿ ರಾಜಕೀಯ ಪ್ರತಿಭೆಯನ್ನ ಗುರುತಿಸಿದ್ದೇ ವಿ ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ರು. ಅವರೊಂದಿಗೆ ಕಳೆದ ದಿನಗಳು ಮರೆಯಲಾದದ್ದು. ಅವರಿಂದ ರಾಜಕೀಯವಾಗಿ ಸಾಕಷ್ಟು ಪಾಠ ಕಲಿತಿದ್ದು, ಅವರ ಹೆಸರಿಗೆ ಯಾವುದೇ ಚ್ಯುತಿ ಬಾರದ ಹಾಗೆ ಜನಸೇವೆ ಮಾಡುತ್ತೇನೆ. ಇದಕ್ಕೆ ನಾಯಕರುಗಳ, ಬೆಂಬಲಿಗರ ಮತ್ತು ಅಭಿಮಾನಿಗಳ ಸಹಕಾರ ಅಗತ್ಯ ಅಂತ ಮಾವನೊಂದಿಗೆ ಕಳೆದ ಹಳೆಯ ನೆನಪು ಮತ್ತು ರಾಜಕೀಯ ಜೀವನಗಳ ಬಗ್ಗೆ ಮೆಲುಕು ಹಾಕಿದ್ರು. ಪ್ರಸಾದ್ ಸಾಹೇಬ್ ನಾವು ಅಭಿಮಾನಿಗಳಾಗಿ ನಾನು ಕೂಡ ಸ್ವಾಭಿಮಾನ ಇರ್ತೇನೆ. ಯಾಕಂದ್ರೆ ಅಲ್ಲೇ ನಾವು ಪ್ರಸಾದ್ ಸ್ವಾಭಿಮಾನಿ ನಮ್ಮದೇ ಸ್ವಾಭಿಮಾನ ಇರಬೇಕು. 3-4 ದಿನಗಳಲ್ಲಿ ಎಲ್ಲ ಅಭಿಪ್ರಾಯ ಮಾಡಿದ್ರೆ ನಾವೇನಂದ್ರೆ ಕೂಡ ಹೋಗಿದ್ದೀನಿ. ಸ್ವಾಭಿಮಾನ ಇದೆ, ಅದಕ್ಕೆ ನಾನು ಹೋಗಲಿಲ್ಲ. ಹಾಗಾಗಿ ಹಿರಿಯ ಸಾಹಿತಿ ಪ್ರೊಫೆಸರ್ ಕಾಳೇಗೌಡ ನಾಗ್ವಾರ ಮುಖ್ಯ ಭಾಷಣಕಾರರಾಗಿ ಮಾತುಗಳನ್ನಾಡಿದ್ರೆ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಚಿಕ್ಕರಂಗ ನಾಯಕ ಪ್ರಾಸ್ತಾವಿಕ ಮಾತುಗಳನ್ನಾಡಿ ವಿ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಅವರೇ ಸಾಟಿ ಅಂತ ಗುಣಗಾನ ಮಾಡಿದ್ರು. ಸಾಹಿತ್ಯದಲ್ಲಿ ಕೂಡ ದೋಷ ಇರೋಕ್ಕೆ ಸಾಧ್ಯ. ಇದ್ರೆ ತಪ್ಪು ಅಂತ ನಾನು ಹೇಳಿದ್ದೀನಿ.
ಹೆಚ್ಚಾಗಿ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗಿದೆ. ಈಗ ನೀವು ಕ್ಷಮೆ ಕೇಳಿದ್ರೆ ದಯವಿಟ್ಟು ಕರ್ನಾಟಕದಲ್ಲಿ ಒಂದು ಸಮಾಧಾನ ಸ್ಥಿತಿ ಬರಬೇಕಾದ್ರೆ ನೀವು ರಾಜೀನಾಮೆ ಮಾಡಬೇಕು. ನೋಡಿ, ಹಿಂದಿನ ದಿವಸ ಕನಕಪುರಕ್ಕೆ ನಮ್ಮ ಹಿರಿಯ ಸ್ನೇಹಿತರನ್ನು ಬೆಂಬಲಿಸಿ ಅವರಿಗೆ ನನಗೆ ಬಹಳ ಕಲ್ಲಣ್ಣ ಅವರನ್ನು ಕರೆಸಿ ನಮ್ಮನ್ನು ಕರೆಸ್ಕೊಂಡ್ರು. ನಾನು ಕಾಲೇಜ್ ಮುಗಿಸಿ ಸಂಜೆ 6 ಗಂಟೆಗೆ ಹೋದೆ. ಅಲ್ಲೇ ಬೆಳಿಗ್ಗೆ ಅವರು ಪ್ರಮಾಣ ವಚನ ಅದು ರಾಜೀನಾಮೆ ಕೊಡೋದಕ್ಕೆ ತೀರ್ಮಾನ ಆಗಿತ್ತು. ಅಲ್ಲಿ 3ನೇ ವಿಧಾನಸೌಧ 3ನೇ ಮಾಡಿದಾಗ ಚೇಂಬರ್ಗೆ ಹೋಗ್ತಾ ಇದ್ದಾಗ ನಾವು ಅವ್ರು ಹಿಡಿತಾ ಇದ್ರು, ನಾನು ಬಿಟ್ಟಿರ್ತಾ ಇದ್ದೆ. ಬಹಳ ಸಂತೋಷ ಆಯಿತು. ನೀವು ಎಷ್ಟು ಕ್ರಾಂತಿ ಮಾಡಿದ್ರೆ ಇವತ್ತು ಇಡೀ ಕರ್ನಾಟಕ ಆಲೋಚನೆ ಮಾಡ್ತಾ ಇದ್ದೀವಿ. ಹೆಸರು ಹೇಳೋದು ಸರಿನಾ ತಪ್ಪ ಅಂತ. ಈ ಥರದ ಎಷ್ಟು ಪುಸ್ತಕ ಬರ್ತಿದ್ರು ಈ ಥರದ ಆಂದೋಲನ ಮಾಡೋದು. ಅದರಿಂದ ನಾನು ನಾಳೆ ರಾಜೀನಾಮೆ ಮಾಡ್ತೀನಿ. ನಾನು ರಾಜಕಾರಣಿ, ನನಗೆ ಪ್ರಮಾಣವನ್ನು ಸ್ವೀಕಾರ ಮಾಡೋದು ಮತ್ತು ರಾಜೀನಾಮೆ ಮಾಡೋದು ನಾನು ಮತ್ತೆ ಬರ್ತೀನಿ ಅಂತ ಹೇಳಿ ಇದೇ ಅಹಿಂದ ಕಟ್ಟಿದಂಥ ಸಂದರ್ಭದಲ್ಲೂ ಕೂಡ ಅವರ ಅಹಿಂದಕ್ಕೆ ಬೆಂಬಲವಾಗಿ ನಿಂತಿದ್ದು ಇದೇ ಶ್ರೀನಿವಾಸ ಪ್ರಸಾದ್ ಸಾಹೇಬರು. ಅವತ್ತು ಅಷ್ಟೇ ಅಲ್ಲದೆ ಚಾಮುಂಡೇಶ್ವರಿ ಬೈ ಎಲೆಕ್ಷನಲ್ಲಿ 250 ಓಟಲ್ಲಿ ಗೆದ್ದು ಅವರು ಇವತ್ತು ಗೆದ್ದಬೇಕಾದ್ರೆ ಅವತ್ತು ಶ್ರೀನಿವಾಸ ಪ್ರಸಾದ್ ಅವರೇ ಕಾರಣ. ತದನಂತರ ವರ್ಣ ಕ್ಷೇತ್ರ ವಿಂಗಡಣೆ ಆದಾಗ ನೀವು ಸೇಫ್ ಅಂದರೆ ನಿಮಗೆ ವರ್ಣ ಕ್ಷೇತ್ರನೇ ಸರಿ ಅಂತ ಹೇಳಿದವರು ಕೂಡ ಶ್ರೀನಿವಾಸ ಪ್ರಸಾದ್ ಅವರು. ಅಷ್ಟೇ ಅಲ್ಲ, 2004ರಲ್ಲಿ ಜನತಾದಳ ಸೇರಿದಾಗ ಡಿ ಜಯಕುಮಾರ್ ಅಂತವ್ರಿಗೆ ಮಂತ್ರಿ ಕೊಟ್ಟಿರಲಿಲ್ಲ. ಜಯಕುಮಾರ್ ಇಲ್ಲಿ ನರಸಿಂಹಸ್ವಾಮಿ ಅವರು ಕೂಡ ಇದ್ದಾರೆ. ನಾವು ಕೂಡ ಅವೆಲ್ಲ ಇದ್ವಿ. ಫೋನ್ ಮಾಡ್ತಾರೆ, ಫೋನ್ಗೆ ದೇವೇಗೌಡರು ಸಿಗ್ತಾ ಇಲ್ಲ. ಅವಾಗ ಕಾಗೋಡಿ ಶಿವಣ್ಣನವ್ರನ್ನ ಜನತಾದಳದಿಂದ ಗೆಲ್ಲಿಸಿರ್ತಾರೆ. ಅವ್ರಿಗೆ ಫೋನ್ ಮಾಡಿ ದೇವೇಗೌಡರು ಫೋನ್ ಕೊಡು ಅಂತ ಹೇಳ್ತಾರೆ. ದೇವೇಗೌಡರು ಫೋನ್ ಕೊಟ್ಟಾಗ ಡಿ ಜಯಕುಮಾರ್ ಅವ್ರಿಗೆ ಮಂತ್ರಿ ಕೊಟ್ಟರು ಮಾತ್ರ ನಾನು ಬೆಂಗಳೂರಿಗೆ ಬರ್ತೀನಿ ಅಂತ ಹೇಳ್ತಾರೆ. ಬರೀ ಒಂದು ಫೋನಲ್ಲಿ ಡಿ ಜಯಕುಮಾರ್ ಅವ್ರಿಗೆ ಮಂತ್ರಿ ಕೊಡೋಂಥ ಕೆಲಸ ಮಾಡಿಸ್ತಾರೆ ಶ್ರೀನಿವಾಸ ಪ್ರಸಾದ್ ಅವರು. ಇದೇ ಸಂದರ್ಭ ವೇದಿಕೆಯಲ್ಲಿ ಪೌರ ಕಾರ್ಮಿಕರುಗಳಿಗೆ ಅಭಿನಂದಿಸಲಾಯಿತು. ಶಾಲು ಹೊದಿಸಿ ಹೂವಾರ ಹಾಕಿ ನೆನಪಿನ ಕಾಣಿಕೆ ನೀಡಿ ವೇದಿಕೆ ಮೇಲಿನ ಗಣ್ಯರುಗಳಿಂದ ಅಭಿನಂದಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮೈಸೂರು ಜಿಲ್ಲಾ ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷ ಕುಂಬರಹಳ್ಳಿ ಸುಬ್ಬಣ್ಣ, ಬಿಜೆಪಿ ಮಂಡಲ ಅಧ್ಯಕ್ಷ ಕೆಂಡಗಣ್ಣಪ್ಪ, ನಗರ ಘಟಕದ ಅಧ್ಯಕ್ಷ ಸಿದ್ದರಾಜು, ಮುಖಂಡರಾದ ಬದನವಾಳು ರಾಮು, ಹೆಮ್ಮರ್ಗಾಲ ಸೋಮಣ್ಣ, ಬಿಜೆಪಿ ನಗರ ಘಟಕದ ಮಾಜಿ ಅಧ್ಯಕ್ಷ ವಕೀಲ ಮಹೇಶ್, ಮುಖಂಡರುಗಳಾದ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರುಗಳಾದ ಸಿದ್ದರಾಜು, ಹುರಾಚಂದ್ರು, ತಾಲೂಕು ಎಸ್ಸಿ ಘಟಕದ ಅಧ್ಯಕ್ಷ ಶಿರ್ಮಳ್ಳಿ ಮಹಾದೇವಸ್ವಾಮಿ, ಜೆಡಿಎಸ್ ಜಿಲ್ಲಾಧ್ಯಕ್ಷ ನರಸಿಂಹಸ್ವಾಮಿ, ನಗರಸಭೆ ಮಾಜಿ ಅಧ್ಯಕ್ಷ ಮಹಾದೇವಸ್ವಾಮಿ, ನಗರಸಭೆ ಬಿಜೆಪಿ ಸದಸ್ಯರುಗಳು, ವಿ ಶ್ರೀನಿವಾಸ ಪ್ರಸಾದ್ ಸಂಬಂಧಿಕರು, ಬೆಂಬಲಿಗರು, ಅಭಿಮಾನಿಗಳು ಸೇರಿದಂತೆ ನೂರಾರು ಜನ ಭಾಗವಹಿಸಿದ್ದರು.